learn about triangle. Okay, that is the topic, triangle. Before I am going to start the triangle topic, I can tell one information like story like. Okay, so ಅದ ಏನಂತಂದ್ರ ಈಗ ನಮ್ಗ ಒಂದ್ ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಹೌದಾ, ಸೊ ಹಾಗಾಗಿ ನಮ್ಗೆ ಏನಾಗ್ತದೆ, ಅದಕ್ಕೊಂದು ಏನೋ ಒಂದು ಉದ್ದೇಶ ಇರಬೇಕು ಅಥವಾ ಗುರಿ ಇರಬೇಕು. ಅಂದಾಗ ನಾವು ಒಂದು ಯಾವುದೇ ಕೆಲಸವನ್ನ ಪರ್ಫೆಕ್ಟ್ ಆಗಿ ಅಂದ್ರೆ ಡೆಡಿಕೇಶನ್ ಆಗಿ ನಾವು ಮಾಡಬಹುದು. ಹೌದಾ, ಸೊ ಈಗ ನೀವು 9th ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೀರಿ, ಹಾಗೆ ಯಾರೋ ಪೇರೆಂಟ್ಸ್ ಹೋಗಂದ್ರು, ಸ್ಕೂಲಿಗೆ ಬಂದ್ವಿ, ಏನೋ ಕಲ್ತ್ವಿ ಹೋಗ್ತೋ ಅಲ್ಲ. ಬಟ್ ನಮ್ಮಲ್ಲಿ ನಮ್ಗೆ ಏನಾಗಿರ್ಬೇಕು, ಒಂದು ಗುರಿ ಇರ್ಬೇಕು. ಹೌದಾ, ಸೊ ನಾನು 9th ಮುಗಿಸಿದೆ, 10th ಮುಗಿಸಿದೆ, PUC ಹೋಗಿ ನಾವು ಚಾಯ್ಸಿಂಗ್ ಇರ್ತೋ, ಸೈನ್ಸ್ ತಗೋತೋ, ಆರ್ಟ್ಸ್, ಕಾಮರ್ಸ್ ತಗೊಂಡ್ವಿ ಅಂತಂದ್ರ ಅಲ್ಲಿ ನಾವು ಒಂದು ಕರೆಕ್ಟ್ ಆಗಿ ಇದೇ ಒಂದು ನಾನು ಜಾಬ್ ಮಾಡ್ಬೇಕು ಅಥವಾ ನಾನು ಈ ಒಂದು ಗುರಿ ಮುಟ್ಬೇಕು ಅನ್ನೋದು ನಮ್ಗಿಲ್ಲೇ ಗುರಿ ಇಟ್ಕೊಂಡು ನಾವು ಕಲಿತ್ರ ಅಥವಾ ಒಂದ್ ಯಾವುದೇ ಕೆಲಸವನ್ನ ಮಾಡಿದ್ರೆ ನಮಗದು ಸಾರ್ಥಕತೆ ಮುಟ್ತೈತಿ. ಹೌದಾ, ಹಾಗಾಗಿ ನಮ್ದು ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅನ್ನುವಂತ ಒಂದ್ ಮಾತಿದೆ. ಹೌದಾ, ಸೊ ಹಾಗಾಗಿ ನಾವು ಕರೆಕ್ಟ್ ಆಗಿ ಒಂದು ಗುರಿ ಅಥವಾ ನಾವು ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ನಮ್ಮ ದಿನನಿತ್ಯ ಜೀವನವನ್ನ ಸ್ಟಾರ್ಟ್ ಮಾಡಿದ್ರ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಹಾರ್ಡ್ ವರ್ಕ್, ಡೆಡಿಕೇಶನ್ ದಿಂದ ವರ್ಕ್ ಮಾಡಿದ್ರ ಆ ಗುರಿಯನ್ನ ಮುಟ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಟ್ರಯಾಂಗಲ್. ಓಕೆ, ಟ್ರಯಾಂಗಲ್ ಅಂತ ಇದೆ ನೋಡ್ರಿ. ಹೌದಾ, ಟ್ರೈ ಆಂಗಲ್, triangles. Triangles. Okay, so in our last class I just give an introduction to about this triangles. In that class I gave an introduction about triangles and what are the types of triangles. ಹೌದಾ, ನೆನಪಿದೆ ನಿಮ್ಗೆ? ಆಮೇಲೆ ಟೈಪ್ ಆಫ್ ಟ್ರಯಾಂಗಲ್ಸ್ ಅನ್ನ ನಾನು ಏನ್ ಮಾಡಿದೆ ಹೇಳಿದೆ. ಓಕೆ, ಸೊ ಅದು ಬೇಸ್ಡ್ ಆನ್ ಸೈಡ್ ಅಂಡ್ ಬೇಸ್ಡ್ ಆನ್ ಆಂಗಲ್ಸ್ ಅದ್ರೊಳಗೆ ಕಲ್ತಿದ್ವಿ. ಅದಾದ್ಮೇಲೆ ಕಾಂಗ್ರುವೆನ್ಸ್ ಫಿಗರ್ಸ್. ಹೌದಾ, ಅದು ಕಾಂಗ್ರುವೆನ್ಸ್ ಫಿಗರ್ಸ್ ಅಂದ್ರೆ ಏನು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತಿದ್ವಿ. ಅದರ ನೆಕ್ಸ್ಟ್ ಟಾಪಿಕ್ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ ಅನ್ನೋದು ಕಲ್ತಿದ್ವಿ. ಬಟ್ ಇವತ್ ನಾವ್ ಏನ್ ಕಲಿತಾ ಇದೀವಿ, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕ್ರೈಟೇರಿಯಾ ಫಾರ್ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಕಲಿತಾ ಇದೀವಿ. ಹೌದಾ, ಕ್ರೈಟೇರಿಯಾ ಫಾರ್ congruency of triangle. Sorry, congruency of triangle. ಹೌದಾ, ಇಲ್ಲಿ ಕನ್ನಡ ಒಳಗೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ, ಈಗ ಒಂದು ಕಾಂಗ್ರುವೆನ್ಸಿ ಅಥವಾ ಸರ್ವಸಮತೆ ಅಂತ ಕರಿತೀವಿ. ಹೌದಾ, ಈ ಒಂದು ಸರ್ವಸಮತೆಯ ತ್ರಿಭುಜಗಳಿಗೆ ಅದರದೇ ಆದ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವು, ಕಂಡೀಷನ್ಸ್ ಇದಾವು. ಅವಕ್ಕೆ ನಾವೇನಂತ ಕರಿತೀವಿ, ಕ್ರೈಟೇರಿಯಾ, ನಿಬಂಧನೆಗಳು. ಅಂದ್ರೆ ಅವು ಒಂದಿಷ್ಟು ನಿಬಂಧನೆಗಳದವು. ಆ ನಿಬಂಧನೆಗಳನ್ನ ನಾವು ಸ್ಟಡಿ ಮಾಡಿದ್ರ ಆ ಬೇಸ್ ಮೇಲೆ, ಡಿಪೆಂಡಿಂಗ್ ಅಪಾನ್ ಆ ಒಂದು ಕ್ರೈಟೇರಿಯಾ ಮೇಲೆ ನಾವು ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅಂತ. ಹೌದಾ, ಸೊ ಈಗ ನಾವೇನ್ ಮಾಡೋದು, ಒನ್ ಬೈ ಒನ್ ಅನ್ನ ಕಲಿತಾ ಹೋಗೋಣಂತ. ಸೊ ಇದ್ರೊಳಗ ಫಸ್ಟ್ ಇರೋದು ಯಾವ್ದಂದ್ರ SAS ಕ್ರೈಟೇರಿಯಾ. ಹೌದಾ, ಕ್ರೈಟೇರಿಯಾ, SAS ಕ್ರೈಟೇರಿಯಾ. ಕರೆಕ್ಟ್? SAS ಮೀನ್ಸ್ ಸೈಡ್ ಆಂಗಲ್ ಸೈಡ್ ಕ್ರೈಟೇರಿಯಾ. 2 ಸೈಡ್ಸ್ ಮತ್ತೆ ಒಂದು ಅದಕ್ಕೆ ಹೊಂದ್ಕೊಂಡಿರುವಂತಹ ಅಥವಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇನ್ನೊಂದಕ್ಕೆ ಸಮ ಇತ್ತಂದ್ರ ನಾವು ಅದಕ್ಕೆ SAS ಕ್ರೈಟೇರಿಯಾ ಅಂತ ಕರೀತಾರೆ. ನಾನು ಡೆಫಿನೇಷನ್ ಬರೆಸ್ತೇನೆ. ಓಕೆ, ಹಾಗಾದ್ರೆ ಎಸ್ ಮೀನ್ಸ್ ಸೈಡ್ ಆಂಗಲ್ ಸೈಡ್ ಕ್ರೈಟೇರಿಯಾ. ಹೌದಾ, ಸೊ ವಾಟ್ ಈಸ್ ದ ಡೆಫಿನೇಷನ್ ನೋಡೋಣಂತ. 2 triangles are congruent. ಹೌದಾ, 2 triangles are congruent ಅಂದ್ರೆ 2 ತ್ರಿಭುಜಗಳನ್ನ ನಾವು ಸರ್ವಸಮ ಆಗಿದವು ಅಂತ ಹೇಳಲಿಕ್ಕೆ ವಾಟ್ ಆರ್ ದ ಕಂಡೀಷನ್ಸ್ ನೋಡೋಣಂತ. ಇಫ್ 2 sides and the included angle of one triangle are equal to the corresponding sides and the included angle of the ಅದರ್ ಟ್ರಯಾಂಗಲ್. ಹೌದಾ, ಇದ್ರದ್ದು ಅರ್ಥ ಏನಂತಂದ್ರ, ಈಗ ಒಂದ್ ಜಸ್ಟ್ ನಾನೊಂದು ಎಕ್ಸಾಂಪಲ್ ಡಯಾಗ್ರಾಮ್ ಅನ್ನ ಹಾಕ್ತೀನಿ. ಹೌದಾ,
This is one triangle. Okay. These are the two sides of this triangle and this is the included angle. ಹೌದಾ? ಈ ಸೈಡ್ ಗಳಿಗೆ ಇತ್ತಂತ, ಈ ಸೈಡ್ ಗಳಿಗೆ ಹೊಂದ್ಕೊಂಡಂತ ಟ್ರಯಾಂಗಲ್. ಇದಕ್ಕೆ ನಾನು ಏನಂತ ಕರಿತೀನಿ? ABC ಅಂತ ಕರಿತೀನಿ. ರೈಟ್? ಸೊ I can draw another triangle, that is PQR. So these are the sides of this triangle PQR. ಓಕೆ. ಸೊ ಇಲ್ಲಿ ಆಂಗಲ್ ಆಗಿದೆ. ಈ ರೀತಿ ಇತ್ತಂದ್ರ ಅಂದ್ರ ಆ ಎರಡೂ ಸೈಡ್ಸ್ ಗಳು ಸೇಮ್ ಇದಾವು, ಅದಕ್ಕೆ ಹೊಂದಿತಕ್ಕಂತ ಇಲ್ಲಿ ಆಂಗಲ್ ಇದೆ. ಹೌದಾ? ಒಂದ್ ಆಂಗಲ್ ಇದೆ. ಎರಡು ಸೈಡ್ಸ್ ಒಂದ್ ಆಂಗಲ್. ಸೈಡ್ ಆಂಗಲ್ ಸೈಡ್. ಸೈಡ್ ಆಂಗಲ್ ಸೈಡ್ ಈಸ್ ಈಕ್ವಲ್ ಟು ಎನದರ್ ಟ್ರಯಾಂಗಲ್ ಸೈಡ್ ಆಂಗಲ್ ಸೈಡ್ ಅಂತ ಇದೆ. ಹೌದಾ? ಜಸ್ಟ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅನ್ನೋದಕ್ಕೆ ನಾನು ಈ ಎರಡು ಪಿಕ್ಚರ್ಸ್ ಗಳನ್ನ ತೆಗ್ದೆ. ಓಕೆ. ಸೊ ಅದೇ ನಿಮ್ಗೆ ಇಲ್ಲಿ ಏನಾಗ್ತೈತಿ? ಡೆಫಿನೇಷನ್ಸ್ ಗಳನ್ನ ಬರೆಸ್ತೇನೆ ನೋಡ್ರಿ. ನಾನು ಆ ಡೆಫಿನೇಷನ್ ಬರೆದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ. I can write here definition of SAS criteria. SAS criteria, that is two triangle, okay, 1 second. Two angles are congruent if two sides and the included angle of one triangle are equal to the corresponding sides and the included angle of the other triangle ಜಸ್ಟ್ ಈಗ ನಿಮ್ಗೆ ಬಿಫೋರ್ ರೈಟಿಂಗ್ ಡೆಫಿನೇಷನ್ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಎರಡು ಡೈಗ್ರಾಮ್ ಗಳನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ. ಸೊ ಆ ಎಕ್ಸ್ಪ್ಲೇನ್ ಮಾಡಿದ್ರ ಮೇಲೆ ನಿಮ್ಗೆ ಇದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ. ಸೊ ಆಂಗಲ್ ಆಫ್ ದ ಅದರ್ ಟ್ರಯಾಂಗಲ್. ಓಕೆ. ಸೊ ನೀವು ಇದನ್ನ ಡೆಫಿನೇಷನ್ ಬರ್ಕೋತಿದ್ರ ಬರ್ಕೋಬಹುದು. ಯು ಕ್ಯಾನ್ ರೈಟ್ ದಿಸ್ ಡೆಫಿನೇಷನ್ SAS criteria. ಆರ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೂಡ ಇದೆ, ಅದನ್ನೇ ನೋಡಿ ನೋಟ್ ಡೌನ್ ಮಾಡ್ಕೋತೀರಂದ್ರು ಅದು ಓಕೆ. ಓಕೆ. ಸೊ ನೀವು ನೋಟ್ ಡೌನ್ ಮಾಡ್ಕೋತೀರಂದ್ರೆ ಓಕೆ. ನಾನು ವೇಟ್ ಮಾಡ್ಲಿ 1 ನಿಮಿಷ, ಇಲ್ಲ ನಾನು ನೆಕ್ಸ್ಟ್ ಹೋಗ್ತೀನಂತ. ಓಕೆ. ನೆಕ್ಸ್ಟ್ ಹೋಗ್ಬೋದಾ? ಓಕೆ. ಇಲ್ಲೇ ಸ್ವಲ್ಪ SAS ಕ್ರೈಟೇರಿಯಾ ನಾನು ಆ ಒಂದು ಇದಕ್ಕಿಂತ ಮುಂಚೆ ಒಂದು ಫಿಗರ್ಸ್ ಗಳನ್ನ ಹಾಕಿದೆ, ನಿಮಗೆ ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಆಯ್ತು. ಬಟ್ ನಾನು ಇಲ್ಲೊಂದು ಡೈಗ್ರಾಮ್ ಅನ್ನ ಹಾಕ್ತೀನಿ, ಇದು ನಿಮಗೆ ಇಟ್ ಈಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ. ಸೊ ದಿಸ್ ಇಸ್ ದ A and B, C. Okay. Sides. These are the two sides and one angles of this triangle ABC. Again this side ಈ ರೀತಿ ಇದೆ. ಸ್ವಲ್ಪ ನಾನು ಹೇಳಿದ್ನಲ್ಲ ನಿಮಗೆ ಸ್ವಲ್ಪ ಇದು ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಡಿಫಿಕಲ್ಟ್ ಆಗ್ತೈತಿ. ಹೌದಾ? 1 ಈ ರೀತಿ ಇದೆ, ಇಲ್ಲಿ P ಇದೆ, ಆಮೇಲೆ ಇಲ್ಲಿ Q ಇದೆ, ಇಲ್ಲಿ R ಇದೆ. ಹೌದಾ?
ಸ್ವಲ್ಪ ನೋಡ್ರಿ ಈ ಟ್ರಯಾಂಗಲ್ ಅನ್ನ ಇಷ್ಟು ಜಸ್ಟ್ ರೊಟೇಷನ್ ಮಾಡ್ರಿ, ಅವಾಗ ನಿಮ್ಗೆ ಇದೇನಾಗ್ತೈತಿ ಕರೆಕ್ಟ್ ಆಗಿ ಇದು ಈಕ್ವಲ್ ಅಂತ ತೋರಿಸ್ತೈತಿ. ಹೌದಾ? ಸ್ವಲ್ಪ ನಾ ಹೇಳೋದು ಅರ್ಥ ಆಗ್ತಾ ಇದೆ. ಈ ಟ್ರಯಾಂಗಲ್ ಅನ್ನ ಜಸ್ಟ್ ಈ ರೀತಿ ರೊಟೇಷನ್ ಮಾಡ್ರಿ. ನಾ ರೊಟೇಷನ್ ಮಾಡಿ ಹಾಕ್ತೇನೆ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಪಿ. ಹೌದಾ? ಈ ರೀತಿ ಜಸ್ಟ್ ರೊಟೇಷನ್ ಮಾಡಿದ್ರ ಪಿ. ಇವಾಗ ಇಲ್ಲಿ ಆರ್ ಇದೆ, ಇಲ್ಲಿ ಕ್ಯೂ ಇದೆ. ಹೌದಾ? ಕರೆಕ್ಟಾ? ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ದೀಸ್ ಆರ್ ದ ಟೂ ಟ್ರಯಾಂಗಲ್ಸ್. ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಗೆ SAS ಕ್ರೈಟೇರಿಯಾ ಕರೆಕ್ಟ್ ಆಗಿರುವಂತಹ ಇವು ಇಮೇಜಸ್ ಗಳಾಗ್ತಾವು. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಯಾವ್ದಂದ್ರ ASA. ಹೌದಾ? SAS ಕ್ರೈಟೇರಿಯಾ ಕಲ್ತೀವಿ. ಇವಾಗ ಏನಂದ್ರ ASA ಆಂಗಲ್ ಸೈಡ್ ಆಂಗಲ್ ಕ್ರೈಟೇರಿಯಾವನ್ನ ಕಲಿತಾ ಇದೀವಿ. ಓಕೆ, ಸೊ ಹಾಗಾದ್ರೆ ನೋಡೋಣ. ಈ ಡೆಫಿನೇಷನ್ ಬರ್ಸೋದ್ಕಿಂತ ನಾನು ನಿಮ್ ಟೆಕ್ಸ್ಟ್ ಬುಕ್ ಒಳಗಿದೆ ಅಲ್ಲ, ಸೊ ಹಾಗಾಗಿ ಅದನ್ನೇ ನೋಟ್ ಡೌನ್ ಮಾಡ್ಕೊರಿ. ನಾನು ಇಲ್ಲಿ ಮತ್ತೆ ಬರೆಯೋದು ಸುಮ್ಮನೆ ಇದಾಗ್ತೈತಿ. ಜಸ್ಟ್ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ. ಓಕೆ, ಸೊ ಹಾಗಾದ್ರೆ ASA ಕ್ರೈಟೇರಿಯಾ ಓಕೆ ಅಂದ್ರ ಇದ್ರದ್ದು ಏನಂದ್ರ A ಮೀನ್ಸ್ ಆಂಗಲ್ ಸೈಡ್ ಆಂಗಲ್. ಓಕೆ, ಆಂಗಲ್ ಸೈಡ್ ಆಂಗಲ್. ಇದೇನಿದೆ ಡೆಫಿನೇಷನ್? two triangles are congruent if two angles and the included side of one triangle are equal to the corresponding two angles and the included side of the other triangle ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ನಮ್ಗೆ, ಇಲ್ಲೇ ಎರಡು ಆಂಗಲ್ಸ್ ಗಳಿದಾವ್. ಅಲ್ಲಿ ಏನಾಗಿತ್ತು, ಫಸ್ಟ್ ಕ್ರೈಟೇರಿಯಾ ಒಳಗ ಟೂ ಸೈಡ್ಸ್ ಗಳಿದ್ವು, ಒನ್ ಆಂಗಲ್ ಇತ್ತು. ಬಟ್ ಇಲ್ಲಿ ಏನಾಗಿದೆ, ಟೂ ಆಂಗಲ್ಸ್ ಗಳಿದಾವ್, ಒನ್ ಸೈಡ್ ಇದೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಇದೇನಾಗಿದೆ, ಇದೊಂದು ಟ್ರಯಾಂಗಲ್. ಓಕೆ, ಸೊ ಇಲ್ಲೇ ಟೂ ಆಂಗಲ್ಸ್ ಗಳು ಫಾರ್ಮ್ ಆಗಿದವು. ದಿಸ್ ಇಸ್ A ಅಂಡ್ BC. ಇದಕ್ಕೆ ಒಂದು ಸೈಡ್ ಇದೆ ಇಲ್ಲಿ. ಹೌದಾ? ಟೂ ಆಂಗಲ್ಸ್, ಒನ್ ಸೈಡ್. ಓಕೆ, ಸೊ ಇದು ಈಕ್ವಲ್ ಟು ಅನದರ್ ಟ್ರಯಾಂಗಲ್. ಹೌದಾ? ಅವರು ಸ್ವಲ್ಪ ಅದನ್ನ ಏನ್ ಮಾಡಿದಾರು, ಒಂಚೂರು ಈ ರೀತಿ ಚೇಂಜ್ ಮಾಡಿದ್ದಾರೆ. ಹೌದಾ? PQR ಇಲ್ಲ ಆಂಗಲ್ ಫಾರ್ಮ್ ಆಗಿದೆ. ಸೊ ದಿಸ್ ಇಸ್ ಈ ರೀತಿ ಇದೆ. ಅಂದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿ ಅನ್ನೋದಕ್ಕೆ ಇದನ್ನ ಸೇಮ್ ಎರಡೂ ಇಮೇಜಸ್ ಗಳು ಸೇಮ್ ಇದಾವ ಫಿಗರ್ಸ್ ಗಳು, ಬಟ್ ಸ್ವಲ್ಪ ಅದನ್ನ ಏನ್ ಮಾಡಿದಾರೋ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ನಾವು ಕರೆಕ್ಟ್ ಆಗಿ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೇಕು. ಹಾಗಾದ್ರೆ ASA ಕ್ರೈಟೇರಿಯಾದ ಡೆಫಿನೇಷನ್ ಏನಿದೆ ನೋಡ್ರಿ, ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್. ಈ ಎರಡೂ ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ ಅಂತ ಹೇಳಲಿಕ್ಕೆ ಏನ್ ಕಂಡೀಷನ್ ಇದೆ, two angles and the included side of one triangle. Two angles, included side of one triangle. ಈ ಎರಡು ಕೋನಗಳು ಅಥವಾ ಆಂಗಲ್ಸ್ ಗಳು ಅದಕ್ಕೆ ಹೊಂದಿತಕ್ಕಂತ ಒಂದು ಸೈಡು ಆರ್ ಈಕ್ವಲ್ ಟು ದ corresponding two angles included ಸೈಡ್ ಆಫ್ ದ ಅದರ್ ಟ್ರಯಾಂಗಲ್. ಅಂದ್ರ ಇದು ಇದಕ್ಕೆ ಸಮವಾಗಿದೆ, ಅಥವಾ ಅದಕ್ಕೆ ನಾವೆಂತ ಕಾಂಗ್ರುವೆನ್ಸಿ ಅಂತ ಕರಿತೀವಿ, ಸರ್ವಸಮತೆ ಅಂತ ಕರಿತೀವಿ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನಾಗಿದೆ, ಅದಕ್ಕೆ ಇದ್ರದ್ದು ಸಾಕಷ್ಟು ಎಕ್ಸಾಂಪಲ್ಸ್ ಗಳಿದಾವು, ಪ್ರೂಫ್ ಇದಾವು. ಆಮೇಲೆ ಮತ್ತೊಂದಿಷ್ಟು ಏನೋ ಎಕ್ಸಾಂಪಲ್ ಬಹಳ ಅದೇನಾಗ್ತೈತಿ, ಮೊದ್ಲೇ ಜಾಮೆಟ್ರಿ ಸ್ವಲ್ಪ ನಿಮ್ಗೆ ಏನಾಗ್ತೈತಿ, ಈಗ ಅಲ್ಜಿಬ್ರಾ ಅರ್ಥಮೆಟಿಕ್ ನಾವೇನೋ ಕಲಿಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ. ಬಟ್ ಇದೇನಾಗ್ತೈತಿ, ಸ್ವಲ್ಪ ಜಾಮೆಟ್ರಿ ಅಂದ್ಮೇಲೆ ಸ್ವಲ್ಪ ನಿಮ್ಗೆ ಏನಾಗ್ತೈತಿ, ಏನೋ ಸ್ಟೋರಿ ಹೇಳ್ತಾ ಇದಾರೇನೋ ಆ ಟೈಪ್ ಆಗ್ತೈತಿ. ಸೊ ಹಾಗಾಗಿ ನಾವನ್ನೆಲ್ಲ ಇನ್ ಡಿಟೇಲ್ ಏನು ಹೇಳ್ತಾ ಇಲ್ಲ, ಜಸ್ಟ್ ಮೇನ್ ಟಾಪಿಕ್ ಅಷ್ಟೇ. ಈಗ ಯಾವುದು ಕ್ರೈಟೇರಿಯಾ, ಟೂ ಕ್ರೈಟೇರಿಯಾಸ್ ಇದು, ಒಂದು SAS ಅನ್ನ ಹೇಳಿದೆ, ಇದೊಂದು ASA ಅಂತ ಹೇಳಿದೆ. ಓಕೆ, ಸೊ ದಿಸ್ ಇಸ್ ದ ಕ್ರೈಟೇರಿಯಾ ಫಾರ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅಂತ. ಈಗ ನಾವು ಲೆಟ್ ಅಸ್ ಸ್ಟಾರ್ಟ್ the exercise, solving the exercise that is 7.1 ಅಂತ ಇದೆ. ಹೌದಾ? ಸೊ ಅಲ್ಲಿ ನಿಮ್ಗ ಪ್ರಾಬ್ಲಮ್ಸ್ ಗಳು ಸಿಗುದಿಲ್ಲ, ಜಸ್ಟ್ ಇದೇ ರೀತಿ ಪ್ರೂವ್ ಮಾಡ್ಕೋತ ಹೋಗ್ಬೇಕಷ್ಟೇ. ಹೌದಾ? ಸ್ವಲ್ಪ ಇವು ಜಾಮೆಟ್ರಿ ಅಂದ್ಮೇಲೆ ಎಲ್ಲಾ ಪ್ರೂವ್ ಮಾಡೋವಿರ್ತಾವಲ್ಲ, ಒಂಚೂರು ನಿಮ್ಗೆ ಏನಾಗ್ತೈತಿ, ಬೋರ್ ಅನ್ನಿಸ್ಬೋದು. ಹೌದಾ? ಬಟ್ ವಿ ಹ್ಯಾವ್ ಟು ಲರ್ನ್. ಓಕೆ, ಸೊ ಏನಾಗ್ತೈತಿ ಈಗ ನೆಕ್ಸ್ಟ್
ಎಕ್ಸಸೈಸ್ 7.1 ಅಂತ ಇದೆ ನೋಡಿ, ಹೌದಾ? ಎಕ್ಸಸೈಸ್ 7.1 ಅಂತ ಇದೆ. ಅದಕ್ಕಿಂತ ಮುಂಚೆ ಇಲ್ಲೊಂದು ನಿಮಗ SAS ಕಾಂಗ್ರುವೆನ್ಸಿಗೆ ಇಲ್ಲೊಂದು ಸಿಮ್ಯುಲೇಷನ್ ಇದೆ ನೋಡ್ರಿ, SAS, right? Okay, I hope all of you see my screen. Okay, ನೋಡ್ರಿ ಇಲ್ಲಿ ಟ್ರಯಾಂಗಲ್ಸ್ ಸಿಮಿಲಾರಿಟಿ ಕ್ರೈಟೇರಿಯಾ, ಟ್ರಯಾಂಗಲ್ ಸಿಮಿಲಾರಿಟಿ ಕ್ರೈಟೇರಿಯಾ SAS ಅಂತ ಇದೆ, ಹೌದಾ? ಇದ್ರೊಳಗ ಸಾಕಷ್ಟು ನಿಮಗೆ ಕ್ರೈಟೇರಿಯಾಸ್ ಇದಾವ್, ಬಟ್ ನಿಮ್ಮ ಒಂದು 9th ಸ್ಟ್ಯಾಂಡರ್ಡ್ ಇರುವಂತ ಜಸ್ಟ್ ಕ್ರೈಟೇರಿಯಾ ಯಾವ್ಯಾವ ಅಂದ್ರೆ SAS ಮತ್ತ ASA ಅಂತ ಇದಾವ್. ನಾನು ಅದ್ರೊಳಗೆ SAS ಅನ್ನ ತೋರಿಸ್ತಾ ಇದ್ದೀನಿ, ಹೌದಾ? ಸೊ ಇಲ್ಲಿ ಏನಾಗಿದೆ ನೋಡ್ರಿ, 3.27 ಇದೆ, 3.53 ಇದೆ, ಆಮೇಲೆ ಇಲ್ಲಿ 4 ಇದೆ, ಹೌದಾ? ಸೊ ಇದನ್ನ ಏನ್ ಮಾಡ್ಬೋದು, ನಾನು ಡ್ರ್ಯಾಗ್ ಮಾಡ್ತೇನೆ, ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು, ಹೌದಾ? ಇದೊಂದ್ ಚೂರ್ ನೋಡ್ರಿ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ. ಈಗ ಇದನ್ನ ಏನ್ ಮಾಡ್ತೇನೆ ನಾನು, ಮತ್ತೆ ಇಲ್ಲಿ 50.98 ಅಂತೂ ಇದೆ. ಈಗ ಇದನ್ನ ನಾನು ಏನ್ ಮಾಡ್ಬೇಕು, ಸ್ವಲ್ಪ ಇದನ್ನ ಕಡಿಮೆ ಮಾಡೋಣ ಅಂತ. ಓಕೆ, ಸೈಡ್ಸ್ ಗಳು ಈಕ್ವಲ್ ಬರ್ಬೇಕಲ್ಲ ನಮ್ಗೆ, ಹೌದಾ? ನೋಡ್ರಿ ಒಂಚೂರ್ ಚೇಂಜ್ ಮಾಡೋಣ. ಹಾ ನೋಡ್ರಿ ಕಾಣಿಸ್ತಾ ಇದೆ. 3.53 ಆತ, ಆಮೇಲೆ ಇಲ್ಲಿ 4 ಆಯ್ತು. ಇವಾಗ ನೋಡ್ರಿ ಟ್ರಯಾಂಗಲ್ ಸಿಮಿಲಾರಿಟಿ ಕ್ರೈಟೇರಿಯಾ SAS ಅಂತ ಇದೆ. ಸೊ ಇಲ್ಲಿ 2 ಸೈಡ್ಸ್ ಗಳು, ಇದು ಒಂದು 4 ಇದೆ 3.53, ಇಲ್ಲೊಂದು 4 3.53, ಅದಕ್ಕೆ ಇನ್ಕ್ಲೂಡೆಡ್ ಆಂಗಲ್, ಈ ಎರಡೂ ಸೈಡ್ ನಡುವೆ ಇರ್ತಕ್ಕಂಥ ಆಂಗಲ್ 50.98 ಡಿಗ್ರಿ ಇದೆ. ಇಲ್ಲಿ ಕೂಡ 50.98 ಡಿಗ್ರಿ ಇದೆ ಅಂತ ಇದೆ. ಅರ್ಥ ಆಯ್ತಾ? ಇದು ಈ ರೀತಿ ನಮಗೊಂದು SAS. ಇವಾಗ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಈ ಎರಡೂ ಟ್ರಯಾಂಗಲ್ಸ್ ಗಳು ಕಾಂಗ್ರುವೆಂಟ್ ಆಗಿದಾವು, ಹೌದಾ? ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು ಅಲ್ಲ, ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್, ಇಲ್ಲಿ ಏನಾಗಿದೆ DEF ಅಂತ ಇದೆ, ಹೌದಾ? ನಿಮಗ್ ಲಾಸ್ಟ್ ಕ್ಲಾಸ್ ಒಳಗು ಇದು ಅರ್ಥ ಆಯ್ತು ಅನ್ಕೋತೀನಿ. ನಿಮಗೆ ಲಾಸ್ಟ್ ಕ್ಲಾಸ್ ಒಳಗು ಏನ್ ನಾನು ಹೇಳಿದ್ದೆ ಹೇಳ್ರಿ, ಟ್ರಯಾಂಗಲ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಒಂದು ಸಿಂಬಲ್ ಅನ್ನ ಹೇಳಿದ್ದೆ. ಯಾವ ರೀತಿ ಬರಿಬಹುದು, ಟ್ರಯಾಂಗಲ್ ABC ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ DEF, ರೈಟ್? ಈ ರೀತಿ ನಾವ್ ಏನ್ ಬರಿಬಹುದು, ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅನ್ನ ಈ ರೀತಿ ಸಿಂಬಲ್ ಮುಖಾಂತರ ನಾವು ಈ ರೀತಿ ಬರಿಬಹುದು. ಸ್ವಲ್ಪ ಇದನ್ನ ನೆನ್ಪಿಟ್ಕೋರಿ. ದಿಸ್ ಈಸ್ ದ ಸಿಂಬಲ್ ಆಫ್ ಕಾಂಗ್ರುವೆನ್ಸಿ. ಟು ರೆಪ್ರೆಸೆಂಟ್ ದ ಕಾಂಗ್ರುವೆನ್ಸಿ ವಿ ಕ್ಯಾನ್ ಯೂಸ್ ದಿಸ್ ಸಿಂಬಲ್. ಓಕೆ, ಸೊ ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕು, ಎಕ್ಸಸೈಸ್ 7.1 ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, so first I can read a question and then solve. In quadrilateral ABCD, AC is equal to AD and the AB bisects at angle A. See figure. Show that triangle ABC congruent angle triangle ABD. What can you say about BC and BD ಅಂತ ಇದೆ, ಹೌದಾ? ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಕ್ವಾಡ್ರಿಲ್ಯಾಟ್ರಲ್ ಡಯಾಗ್ರಾಮ್ ಅನ್ನ ಹಾಕ್ತೇನಂತ. ಓಕೆ, ಸೊ ಫಸ್ಟ್ ಕ್ವಶನ್ ಇದು. ಹಾಗಾದ್ರೆ ಕ್ವಾಡ್ರಿಲ್ಯಾಟ್ರಲ್ ಡಯಾಗ್ರಾಮ್ ಯಾವ ರೀತಿ ಇದೆ ನೋಡ್ರಿ, ಈ ರೀತಿ ಇದೆ. ಓಕೆ, ಈ ರೀತಿ ಇದೆ, ಹೌದಾ? ಸೊ ಇಲ್ಲಿ ACBD ಅಂತ ಇದೆ, ರೈಟ್? ಆಮೇಲೆ ಇಲ್ಲಿ ಏನಾಗಿದೆ, ಈ ರೀತಿ ಇದೆ, ಹೌದಾ? ನೆಕ್ಸ್ಟ್ ಇಲ್ಲ ಆಂಗಲ್ ಇಲ್ಲಾಗಿದೆ, ಇಲ್ಲಾಗಿದೆ. ಆಮೇಲೆ ದೀಸ್ ಟೂ ಸೈಡ್ಸ್ ಆರ್ ಈಕ್ವಲ್ ಅಂತ ತೋರಿಸ್ತಾ ಇದೆ, ಹೌದಾ? ದಿಸ್ ಈಸ್ ದ ಫಿಗರ್. ಓಕೆ, ಫಸ್ಟ್ ಕ್ವಶನ್ ಫಿಗರ್ ಈ ರೀತಿ ಇದೆ ನಮ್ಗೆ, ಹೌದಾ? ಸೊ ಮತ್ತೊಂದ್ಸಲ ನಾನು ಕ್ವಶನ್ ಓದ್ತೀನಿ. ಇನ್ ಕ್ವಾಡ್ರಿಲ್ಯಾಟ್ರಲ್ ಮೀನ್ಸ್ ದಿಸ್ ಇಸ್ ದ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಒಂದು ಚತುರ್ಭುಜ ಇದು, ಹೌದಾ? ABCD, ಹೌದಾ? ಇದೊಂದು ABCD ಒಳಗ ಅವ್ರು ಏನ್ ಹೇಳ್ತಾ ಇದ್ದಾರು, AC ಈಕ್ವಲ್ ಟು AB ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಗಿವನ್ ಥಿಂಗ್ಸ್. AC ಈಕ್ವಲ್ ಟು AD ಅಂತ ಹೇಳ್ತಾ ಇದ್ದಾರೆ, ಹೌದಾ? AC ಈಕ್ವಲ್ ಟು AD ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್
ಅಂಡ್ ಎ ಬಿ ಬೈಸೆಕ್ಟ್ಸ್ ಆಂಗಲ್ ಎ. ಹೌದಾ, ಈ ಎ ಬಿ ಅನ್ನುವಂತ ಒಂದು ಲೈನು ಈ ಆಂಗಲ್ ಎ ಅನ್ನ ಬೈಸೆಕ್ಟ್ಸ್ ಮಾಡ್ತಾ ಇದೆ. ಬೈಸೆಕ್ಟ್ ಮೀನ್ಸ್ ಅರ್ಧಿಸುತ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ, ಒಂದ್ ಆಂಗಲ್ ಹೋಗಿ ಏನಾಗಿದೆ ನಮ್ಗೆ ಟೂ ಆಂಗಲ್ಸ್ ಗಳಾಗಿದೆ. ಓಕೆ, ಬೈಸೆಕ್ಟ್ಸ್ ಶೋ ದಟ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರುವೆಂಟ್ ಟ್ರಯಾಂಗಲ್ ಎ ಬಿ ಡಿ ಇದು ಈಕ್ವಲ್ ಆಗಿದೆ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು, ತೋರಿಸ್ಬೇಕೀಗ. ಹೌದಾ, ನಾವು ಪ್ರೂವ್ ಮಾಡುವಂತ ಒಂದು ಏನಂದ್ರ ಎ ಬಿ ಸಿ ಅಂಡ್ ಎ ಬಿ ಡಿಗಳು ಕಾಂಗ್ರುವೆಂಟ್ ಟ್ರಯಾಂಗಲ್ ಗಳ ಆಗಿದವು ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಅದ್ರ ಜೊತೆಗೆ ವಾಟ್ ಕ್ಯಾನ್ ಯು ಸೇ ಅಬೌಟ್ ಬಿ ಸಿ ಅಂಡ್ ಬಿ ಡಿ, ಈ ಬಿ ಸಿ ಮತ್ತು ಬಿ ಡಿಗೆ ನೀವು ಏನ್ ಹೇಳ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹೌದಾ, ಸೊ ಹಾಗಾದ್ರೆ ಒನ್ ಬೈ ಒನ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣಂತ. ಜಸ್ಟ್ ಒಂಥರ ಪ್ರೂವ್ ಮಾಡ್ದಂಗೆ, ಥೆರಮ್ ಪ್ರೂವ್ ಮಾಡಿದ ಹಾಗೆ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಅವ್ರು ಫಸ್ಟ್ ಏನೇನ್ ಕೊಟ್ಟಿದಾರೋ ಅದನ್ನ ನಾವು ಬರೀತಾ ಹೋಗ್ಬೇಕು. ಓಕೆ, ಫಸ್ಟ್ ಗಿವನ್ ಥಿಂಗ್ಸ್ ಅನ್ನ, ಹೌದಾ, ಗಿವನ್ ಥಿಂಗ್ಸ್ ಅನ್ನ, ಡಾಟಾವನ್ನ ಬರಿಬೇಕು. ಇನ್ ಕ್ವಾಡ್ರಿಲ್ಯಾಟ್ರಲ್ ಓಕೆ, ಕ್ವಾಡ್ರಿಲ್ಯಾಟ್ರಲ್ ಎ ಸಿ ಬಿ ಡಿ ಇಲ್ಲಿ ಆರ್ಡರ್ ಚೇಂಜ್ ಆಗಿದೆ. ಇಲ್ಲಿ ಎ ಬಿ, ನಾನು ಎ ಬಿ ಸಿ ಡಿ ಅಂದೆ ಅಂದ್ರೆ ಅದು ಆರ್ಡರ್ ಚೇಂಜ್ ಆಗ್ತೈತಿ. ಹಾಗಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ನಾವು ಅದೇ ರೀತಿಯ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು. ಎ ಸಿ ಬಿ ಡಿ, ದಿಸ್ ಇಸ್ ದ ಒನ್ ಕ್ವಾಡ್ರಿಲ್ಯಾಟ್ರಲ್, ದಟ್ ಇಸ್ ಎ ಸಿ ಬಿ ಡಿ. ಹೌದಾ, ಎ ಸಿ ಬಿ ಡಿ ಅಂತ ಇದೆ. ಹೌದಾ, ಎ ಬಿ ಸಿ ಡಿ ಇಲ್ಲ, ಎ ಸಿ ಬಿ ಡಿ ಇದೆ. ಹೌದಾ, ನಾನು ಮತ್ತೊಂದ್ಸಲ ರಿಮೈಂಡ್ ಮಾಡ್ತೇನೆ. we have AC is equal to AD. AC is equal to AD. ಹೌದಾ, AD because it's a given. ಅವರ ಕೊಟ್ಟಿದ್ದಾರೆ ನಮ್ಗೆ, ಅವರೇ ಹೇಳಿದ್ದಾರೆ. ಹೆಂಗ್ ಗೊತ್ತಾಯ್ತು ಅಂತಿಲ್ಲ, ಅವರೇ ಹೇಳಿದ್ದಾರೆ AC is equal to AD ಅಂತ ಹೇಳಿದಾರೆ. ಹಾಗಾಗಿ ಇದನ್ನ ಇಲ್ಲ ಬ್ರಾಕೆಟ್ ಒಳಗ ಬಿಕಾಸ್ ಗಿವನ್ ಅಂತ ನಾನು ಬರ್ದಿದ್ದೀನಿ. AC equal to AD ಅಂತ ಆಗಿದೆ. ಹೌದಾ, ನೆಕ್ಸ್ಟ್ and AB being the bisector of AB being ಹೌದಾ, ಈ ಎ ಬಿ ಏನಾಗ್ತಾ ಇದೆ, ಈ ಒಂದು ಆಂಗಲ್ ಅನ್ನ ಅರ್ಧಿಸ್ಲಿಕ್ಕೆ ಇದೆ ಅದು. ಹೌದಾ, ಅರ್ಧಿಸ್ತೈತೆ ಅದು. ಹೌದಾ, ಹಾಗಾಗಿ ಅಂಡ್ ಎ ಬಿ ಬೀಯಿಂಗ್ ಬೈಸೆಕ್ಟರ್ ಆಫ್ ಆಂಗಲ್ ಎ, ಬೈಸೆಕ್ಟರ್ ಆಫ್ ಆಂಗಲ್ ಎ. ಹೌದಾ, ದಿಸ್ ಇಸ್ ಒನ್ ಗಿವನ್ ಥಿಂಗ್ಸ್. ಇಲ್ಲಿ ಏನ್ ಮಾಡ್ಬೇಕು ನೀವು, ಆಲ್ಮೋಸ್ಟ್ ಜಾಮೆಟ್ರಿ ಒಳಗ ಇದು ಒಂದೇ ಸೊಲ್ಯೂಷನ್ ಅಂತಲ್ಲ. ಫಸ್ಟ್ ಅವ್ರು ಏನ್ ಕೊಟ್ಟಿದಾರೋ ಅಲ್ಲಿ ಏನೇನ್ ಇದಾವೋ ಫಸ್ಟ್ ಅವ್ನ ಇಲ್ಲಿ ಬರ್ಕೋಬೇಕು ನಾವು ಜಸ್ಟ್. ಹೌದಾ, ಅಲ್ಲಿ ಎ ಬಿ ಸಿ ಡಿ ಟ್ರಯಾಂಗಲ್ ಅಂತ ಕೊಟ್ಟಿದಾರೋ, ಯಾವ್ಯಾವ ಈಕ್ವಲ್ ಅಂತ ಕೊಟ್ಟಿದಾರೋ, ಆಮೇಲೆ ಯಾವ್ದು ಬೈಸೆಕ್ಟ್ ಮಾಡ್ತಾ ಇದೆ ಅಂತ ಜಸ್ಟ್ ಇಷ್ಟು ಬರೆದ್ರೆ ಸಾಕು. ನೀವು ಮತ್ತೆ ಮುಂದೆ ಪ್ರೂವ್ ಅದು ಮಾಡ್ರಿ, ಅದು ನಿಮ್ ಬಂದ್ರೆ ಮಾಡ್ಬೋದು. ಇನ್ ಕೇಸ್ ಏನು ಗೊತ್ತೇ ಇಲ್ಲ ಅಂತಲ್ಲ, ಇಷ್ಟಾದ್ರೂ ನೀವು ಬರೀಲೇಬೇಕು. ಓಕೆ, ಸೊ ಹಾಗಾದ್ರೆ ಇದು ಇಷ್ಟ ಆಯ್ತು. Next, now triangle ABC and ABD, ABC and ABD ಅನ್ನ ನಾನು ಕನ್ಸಿಡರ್ ಮಾಡ್ತೇನೆ. ಓಕೆ, now triangle ABC and triangle ABD. ಹೌದಾ, ಟ್ರಯಾಂಗಲ್ ABD ಕಾಣಿಸ್ತಾ ಇದೆಯಲ್ಲ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಎ ಬಿ ಸಿ ಅಂತ ಹೇಳಿ ಇದೊಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎ ಬಿ ಡಿ ಅಂತ ಹೇಳಿ ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತೇನೆ. ಇದ್ರೊಳಗೆ ಏನೇನ್ ಈಕ್ವಲ್ ಆಗಿದಾವ ಅಂತ ಹೇಳಿ ನೋಡೋಣ ಅಂತ. ಫಸ್ಟ್ ಇದೊಂದು ಟ್ರಯಾಂಗಲ್ ಬೇರೆ, ಇದೊಂದು ಟ್ರಯಾಂಗಲ್ ಅಂದಾಗ ಸೊ ನನಗೆ ಏನಾಗ್ತೈತಿ, ಇದೆರಡು ಈಕ್ವಲ್ ಇದಾವ ನಮ್ಗೆ. ಹೌದಾ, ಹಾಗಾದ್ರೆ ಎ ಸಿ ಈಕ್ವಲ್ ಟು ಎ ಡಿ. ಹೌದಾ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ಗೆ ಗಿವನ್ ಅಂತ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ angle CAB is equal to DAB. Angle CAB is equal to DAB. ಈಗ ನೋಡ್ರಿ, ನಾನು ಕಾಣಿಸ್ತಾ ಇದೆ ಇಲ್ಲಿ ಮಾರ್ಕ್ ಮಾಡೋದು ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದು ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅನ್ನೋದಕ್ಕೆ. CAB is equal to DAB because AB bisects of angle A. ಹೌದಾ, ಈ ಒಂದು ಲೈನು, ಹೌದಾ, ಈ ಒಂದು ಲೈನು ಈ ಆಂಗಲ್ ಎ ಅನ್ನ ಬೈಸೆಕ್ಟ್ ಮಾಡ್ತಾ ಇದೆ ಅಥವಾ ಅರ್ಧಿಸೋ ಕಾರಣಕ್ಕೆ ಈ ಎರಡು ಆಂಗಲ್ಸ್ ಗಳು ನಮ್ಗೆ ಈಕ್ವಲ್ ಆಗಿದಾವ ಅಂತ ನಾವು ಬರೀಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಇದನ್ನ ಸ್ವಲ್ಪ ನಾನು ರಬ್ ಮಾಡ್ಬೋದಾ ನಿಮ್ಗೆ?
ಹೌದಾ? ಇಲ್ಲೇ ನೋಡ್ರಿ, ಆಂಗಲ್ ಸಿ ಎ ಬಿ is equal to angle DAB. ಕಾಣಿಸ್ತಾ ಇದೆ ಇಲ್ಲಿ, ಆಂಗಲ್ ಸಿ ಎ ಬಿ is equal to angle DAB because ನಾನು ಹೇಳಿದೆಲ್ಲ ಕಾರಣ ಎ ಬಿ ಬೈಸೆಕ್ಟ್ ಆಂಗಲ್ ಎ. ಹೌದಾ? ಈ ಒಂದು ಎ ಬಿ ಲೈನ್ ಅನ್ನೋದು ಈ ಆಂಗಲ್ ಅನ್ನ ಬೈಸೆಕ್ಟ್ ಮಾಡೋದ್ರಿಂದ ಇವೆರಡು ಆಂಗಲ್ಸ್ ಗಳು ನಮ್ಗೆ ಈಕ್ವಲ್ ಆಗಿದಾವು. ಓಕೆ, ನೆಕ್ಸ್ಟ್ ಅಂಡ್ ಸಾರಿ ಅಂಡ್ ನೆಕ್ಸ್ಟ್ ಏನಂದ್ರ ಎ ಬಿ ಈಕ್ವಲ್ ಟು ಎ ಬಿ ಅಂತ ಬರೀತೆ ನೋಡಿ. ಯಾಕಿರ್ಬೋದು ಕಾರಣ ಹೇಳ್ಬೋದಾ ಯಾರಾದ್ರೂ? ನಾನು ಐ ಕ್ಯಾನ್ ರೈಟ್ ಹಿಯರ್ ಎ ಬಿ ಈಕ್ವಲ್ ಟು ಎ ಬಿ ಅಂತ ಬರೀತೀನಿ. ಯಾಕಂದ್ರ ಈ ಎರಡು, ಈಗ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್. ಓಕೆ, ಸೊ ಇಲ್ಲಿ ಬಟ್ ಇಲ್ಲಿ ನಮ್ಗೆ ಟೂ ಟ್ರಯಾಂಗಲ್ಸ್ ಗಳಿದಾವ್. ಜಸ್ಟ್ ನೀವು ಈ ಪಿಕ್ಚರ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ. ಈ ಲೈನ್ ಬೈಸೆಕ್ಟ್ ಮಾಡಿದ್ರಿಂದ ನನಗ ಇಲ್ಲೊಂದು ಆಂಗಲ್ ಫಾರ್ಮ್ ಆಗಿದೆ, ಇಲ್ಲೊಂದು ಆಂಗಲ್ ಫಾರ್ಮ್ ಆಗಿದೆ. ಹಾಗಾಗಿ ಈ ಆಂಗಲ್ ಸೈಡ್ ಕೂಡ ನನಗೆ ಒಂದು ಸೈಡು ಎ ಬಿನ ಇದೆ, ಈ ಆಂಗಲ್ ಸೈಡ್ ಕೂಡ ನನಗ ಎ ಬಿ ಆಗಿದೆ. ಹಾಗಾಗಿ ಇವು ಎ ಬಿ ಈಕ್ವಲ್ ಟು ಎ ಬಿ. ಈ ಆಂಗಲ್ ಎ ಬಿನ, ಈ ಆಂಗಲ್ ಕೂಡ ನಾನು ಎ ಬಿ ಆಗಿರೋದ್ರಿಂದ ಬಿಕಾಸ್ ಇಲ್ಲಿ ಏನ್ ಮಾಡ್ಬೇಕು, ನಾನು ಕಾರಣವನ್ನ ಬರಿಬೇಕು. ಅದು ಯಾಕಂತಂದ್ರ ದಿಸ್ ಇಸ್ ದ ಕಾಮನ್ ಸೈಡ್. ಹೌದಾ? ಕಾಮನ್ ಸೈಡ್ ಆಫ್ ಫಾರ್ ಇವು ಬೋತ್ ದ ಆಂಗಲ್. ಈ ಎರಡು ಆಂಗಲ್ಗೆ ಕಾಮನ್ ಸೈಡ್ ಗಳಾಗಿದ್ದಾವೆ ಟ್ರಯಾಂಗಲ್ಗೆ. ಓಕೆ, ನೆಕ್ಸ್ಟ್ ದೇರ್ ಫೋರ್ ಇಲ್ಲಿ ಏನಾಗಿದ್ದವು, ಸೈಡ್ಗಳು ಈಕ್ವಲ್ ಅದು. ಹೌದಾ? ಇಲ್ಲೇ ಮೊದ್ಲೇ ಎ ಸಿ ಈಕ್ವಲ್ ಟು ಎ ಡಿ ಅಂತ ಆಗಿದ್ದು, ಆಮೇಲೆ ಅದ್ರ ಜೊತೆಗೆ ಇಲ್ಲೇ ಎ ಬಿ ಕೂಡ ನಮ್ಗ ಈಕ್ವಲ್ ಆಗಿದ್ದವು. ಹಾಗಾಗಿ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ, ಹೌದಾ, ಕಾಂಗ್ರುವೆಂಟ್ ಟ್ರಯಾಂಗಲ್ ಆಫ್ ಎ ಬಿ ಡಿ ಬೈ, ಬಿಕಾಸ್ ಇಲ್ಲೇನಾಯ್ತು, ಎರಡು ಸೈಡ್ಗಳು ಮತ್ತು ಒಂದು ಆಂಗಲ್ಗಳು ಈಕ್ವಲ್ ಆದಾಗ ಆಟೋಮೆಟಿಕ್ಲಿ ನಮಗ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಇಸ್ ಇಲ್ಲೇನಾಗ್ತೈತಿ, ಕಾಂಗ್ರುವೆಂಟ್ ಆಂಗಲ್ಸ್ ಟು ದ ಟ್ರಯಾಂಗಲ್ ಎ ಬಿ ಡಿ ಅಂತ ಆಯ್ತು. ಬಿಕಾಸ್ ಅಲ್ಲಿ ಅದು ನಾವು ಯಾವ ಒಂದು ಕ್ರೈಟೇರಿಯಾವನ್ನ ಯೂಸ್ ಮಾಡಿದ್ವಿ ಹಾಗಾದ್ರೆ, ಎಸ್ ಎ ಎಸ್, ಟೂ ಸೈಡ್ಸ್ ಗಳು ಮತ್ತೆ ಒಂದು ಆಂಗಲ್ ಈಕ್ವಲ್ ಆಗಿರೋದ್ರಿಂದ ಬೈ ಎಸ್ ಎ ಎಸ್ ಕಾಂಗ್ರುವೆನ್ಸ್. Okay, next BC. therefore ಇಲ್ಲಿ ಇವೆಲ್ಲ ಈಕ್ವಲ್ ಆದ್ವು ಅಂದ್ರೆ ಆಟೋಮೆಟಿಕ್ಲಿ ನಮ್ಗೆ ಇಲ್ಲಿ ಕೂಡ ಇವೇನಾದ್ವು BC ಈಕ್ವಲ್ ಟು BD ಅಂತ ನಾವು ಬರೀಬಹುದು. ಹೌದಾ? BC ಈಕ್ವಲ್ ಟು BD ಬಿಕಾಸ್ CPCT. ಹೌದಾ? CPCT ಅಂದ್ರೆ ಏನು ಹೇಳ್ರಿ? ನಮ್ಗೆ ಇದನ್ನ ಬಹಳ ಸಲ ಯೂಸ್ ಮಾಡ್ತಾ ಇರ್ತೀವಿ. ಹೌದಾ? CPCT ಅಂದ್ರೆ ಏನ್ ಅಂತ ಇರ್ಬೋದು ಹೇಳ್ರಿ? ಲಾಂಗ್ ಫಾರ್ಮ್ ಏನಂತ ಇರ್ಬೋದು? ಯಾರಿಗಾದ್ರೂ ಗೊತ್ತಾ? ಕ್ಯಾನ್ ಎನಿಬಡಿ ಟೆಲ್ ಮಿ CPCT? CPCT, what is the meaning of CPCT? CPCT, the long form is corresponding part of congruent triangle. Corresponding parts of congruent ಟ್ರಯಾಂಗಲ್. ಹೌದಾ? ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು ಅಂತ ಹೇಳ್ತೀವಿ ನಾವು ಕನ್ನಡ ಒಳಗೆ. ಈ ರೀತಿ ಒಂದು ಶಾರ್ಟ್ ಫಾರ್ಮ್ ಒಳಗೆ ಬರೆದ್ ಬಿಟ್ಟಿರ್ತಾರ ಅವ್ರು. ಇಲ್ಲೇನಾಗಿರ್ತೈತಿ, ತ್ರಿಭುಜದ ಅಭಿಮುಖ ಬಾಹುಗಳು ಅಂತ ಈ ರೀತಿ ಬರೆದ್ ಬಿಟ್ಟಿರ್ತಾರೆ. ಹೌದಾ? ನಮ್ಗದೇ ಸುಮ್ಮ ಏನೋ ಕೊಟ್ಟಿರ್ತಾರ, ಸುಮ್ಮ ಅಲ್ಲೇನೋ ಬರೀಬಹುದು. ಬಟ್ ಅದಕ್ಕ ಆಕ್ಚುಯಲ್ ಮೀನಿಂಗ್ ಏನಿದೆ ಹೇಳ್ರಿ ಹಾಗಾದ್ರೆ? ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್, ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು. ಅಂದ್ರೆ ಇಲ್ಲಿ ಏನಾಗ್ತೈತಿ, ಅನುರೂಪ ಬಾಹುಗಳು. ಅನುರೂಪ ಬಾಹುಗಳು. ಇಲ್ಲಿ ಏನಾಗ್ತದೆ, ಸರ್ವಸಮ ತ್ರಿಭುಜಗಳು ಅಂತ ನಾವು ಪ್ರೂವ್ ಮಾಡಿದ್ವಿ. ಬಟ್ ಅದಕ್ಕೆ ಹೊಂದ್ಕೊಂಡಿರುವಂತಹ ಬಾಹುಗಳು ಕೂಡ ನಮ್ಗ ಸೇಮ್ ಆಗಿರೋದ್ರಿಂದ BC ಇಸ್ ಈಕ್ವಲ್ ಟು BD ಅಂತ ನಾವು ಹೇಳ್ಬೋದು. ಹೌದಾ? ಸೊ ಅಲ್ಲೇ ಕ್ವಶನ್ ಏನಿದೆ ನಮ್ಗೆ ಹೇಳ್ರಿ, ವಾಟ್ ಕ್ಯಾನ್ ಯು ಸೇ ಅಬೌಟ್ BC ಅಂಡ್ BD? ಹಾಗಾದ್ರೆ BC ಇಸ್ ಈಕ್ವಲ್ ಟು BD ಅಂತ ನಾನು ಬರೆದು ಅದು ಏನಾಗುತ್ತೆ ಹೇಳ್ರಿ ನಮ್ಗ? ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಹೌದಾ? ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ನಾವು ಇದಕ್ಕ
ಕೊಡ್ಬೋದು. ಹೌದಾ, ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಹೇಳಿ. ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಸೊಲ್ಯೂಷನ್. ಓಕೆ, ಹೌದಾ. ಈಗ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಕ್ವಶನ್ಗೆ. ಓಕೆ, ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಂದ್ರೂ ನಾನು ಮಾಡ್ತೇನೆ. ಏನಾದರೂ ಎಲ್ಲಾದರೂ ಯಾವ ಸ್ಟೆಪ್ಸ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಥವಾ ನಾನು ಯಾವನಾದ್ರೂ ಫಾಸ್ಟ್ ಆಗಿ ಹೋದೆ, ಏನೋ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ನೀವು ಹೇಳ್ಬೋದು. ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ. ನಿಮ್ಗೇನು ಡೌಟ್ಸ್ ಇಲ್ಲ ಅಥವಾ ಏನು ಎಲ್ಲ ಕ್ಲಾರಿಫೈ ಆಗಿದೆ ಅಂತ ಅನ್ಕೋಬೋದಾ ನಾನು? ಕ್ಯಾನ್ ಎನಿಬಡಿ ಟೆಲ್ ಮೀ? ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋಬೋದಾ ಹಾಗಾದ್ರೆ? ಓಕೆ, ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ಕ್ವಶನ್ ಈಸ್, ಇಲ್ಲ ನೆಕ್ಸ್ಟ್ ಕ್ವಶನ್ ಏನಿದೆ, ನಾನು ಫಸ್ಟ್ ಕ್ವಶನ್ ಅನ್ನ ಓದ್ತೇನೆ, ಆಮೇಲೆ ಅದು ಏನ್ ಪ್ರೂವ್ ಮಾಡೋದು ಅಂತ ಹೇಳಿ ನೋಡೋಣ. ಇನ್ ಸಾರಿ, ಕ್ವಶನ್ ನಂಬರ್ 2 ಈಸ್ ABCD is a quadrilateral in which AD is equal to BC. ಹೌದಾ? ಟ್ರಯಾಂಗಲ್ angle DAB is equal to angle CBA. See figure, prove that. ಹೌದಾ? ಸೊ ಹಾಗಾದ್ರೆ ನಾನು ಇಲ್ಲಿ ಫಸ್ಟ್ ಏನ್ ಮಾಡ್ತೀನಿ, ಸೆಕೆಂಡ್ ಕ್ವಶನ್. ಹೌದಾ, ಫಸ್ಟ್ ಅದರದ್ದು ನೋಡ್ರಿ, ನೀವು ಯಾವಾಗಿದ್ರು ಜಾಮೆಟ್ರಿ ಪಾರ್ಟ್ ಒಳಗ ಫಸ್ಟ್ ಮಸ್ಟ್ ಅಂಡ್ ಶುಡ್ ಯು ಡ್ರಾ ದ ಫಿಗರ್ ರಿಲೇಟೆಡ್ ಟು ದ ಕ್ವಶನ್. ಓಕೆ, ಸೊ ಆ ಕ್ವಶನ್ ಗೆ ರಿಲೇಟೆಡ್ ಇರ್ತಕ್ಕಂತ ನೀವು ಒಂದು ಇಮೇಜಸ್ ಅನ್ನ ಫಸ್ಟ್ ಒಂದು ಡ್ರಾ ಮಾಡಿದ್ರಿ ಅಂದ್ರೆ ನಿಮ್ಗೆ ಅರ್ಧ ಕೆಲಸ ಮುಗೀತು. ಜಸ್ಟ್ ಅದನ್ನ ನೋಡಿದ್ರೆ ಸಾಕು, ನಿಮ್ಗೆ ನೆಕ್ಸ್ಟ್ 1 by 1 ಸ್ಟೆಪ್ ನಾವೇ ಮಾಡ್ಕೋತಾ ಹೋಗ್ಬೇಕು. ವಿತೌಟ್ ಡಯಾಗ್ರಾಮ್ ನೀವು ಯಾವುದೇ ಒಂದು ಥಿಯರಮ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಯಾವುದೇ ಒಂದು ಸೊಲ್ಯೂಷನ್ಸ್ ಕೂಡ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲೇ ಜಾಮೆಟ್ರಿ ಪಾರ್ಟ್ ಒಳಗೆ. ಹೌದಾ? ಹಾಗಾಗಿ ನಿಮ್ಗೆ ಅದೊಂದು ಮಾತನೇ ಇದೆ ನೋಡ್ರಿ, ನಾವು ಹೇಳೋಕ್ಕಿಂತ ನಮ್ಗೆ ಪಿಕ್ಚರ್ಸ್ ರೆಪ್ರೆಸೆಂಟ್ ಮಾಡಿದ್ವಿ ಅಂದ್ರೆ ಈಸಿಲಿ ನಮಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ನಾನೊಂದು ಅವ್ರು ಏನ್ ಕೊಟ್ಟಿದಾರಲ್ಲ ಆ ಫಿಗರ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ one quadrilateral. Okay, ಹೌದಾ, this is one quadrilateral A B C D ಅಂತ ಇದೆ. ಓಕೆ, A B C D, ಇಲ್ಲಿ AC ಅನ್ನ ಜಾಯಿನ್ ಮಾಡಿದಾರು. ಓಕೆ, ಸೊ ಇಲ್ಲಿ ಕೂಡ ಒಂದು ಆಂಗಲ್ ಫಾರ್ಮ್ ಆಗಿದೆ. ಓಕೆ, ನೆಕ್ಸ್ಟ್ BD ಅನ್ನ ಇಲ್ಲಿ ಏನ್ ಮಾಡಿದಾರು, ಸೇರಿಸಿದರು, ಇದು ಕೂಡ BC ಆಗಿದೆ. ಆಮೇಲೆ ಇವೆರಡು ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಡಯಾಗ್ರಾಮ್ ಫಾರ್ ಸೆಕೆಂಡ್ ಕ್ವಶನ್. ಓಕೆ, ಅರ್ಥ ಆಯ್ತಾ? ಈ ರೀತಿ ಸ್ವಲ್ಪ ನೀಟಾಗಿ ನೀವು ಇನ್ನೂ ನೀಟಾಗಿ, ನಂದು ಎಷ್ಟು ನೀಟಾಗಿದೆ ಗೊತ್ತಿಲ್ಲ, ನೀವು ಇನ್ನೂ ನೀಟಾಗಿ, ಹೌದಾ, ನೀಟಾಗಿ ಫಸ್ಟ್ ನಾವು ಡಯಾಗ್ರಾಮ್ ಅನ್ನ ತೆಗಿಲಿಕ್ಕೆ ಕಲಿಬೇಕು. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ಬಹಳ ಜನ ಸ್ಟೂಡೆಂಟ್ಸ್ ನೋಡಿರೋ ಹಾಗೆ ಏನೋ ಸುಮ್ಮನೆ ಒಂದೇನೋ ಡ್ರಾ ಮಾಡ್ಬೇಕು ಅಂದವ್ರ ಪಟ್ನ ಏನ್ ಮಾಡ್ಬಿಡ್ತೀರಿ, ಪೆನ್ ತಗೊಂಡು ಏನ್ ಮಾಡ್ಬಿಡ್ತೀರಿ, ಡ್ರಾ ಮಾಡ್ಬಿಡ್ತೀರಿ. ನಾವು ಬಹಳ ಸ್ಟೂಡೆಂಟ್ ಅನ್ನ ನೋಡಿದ ಹಾಗೆ. ಹೌದಾ? ಹಾಗಾಗಿ ಈ ರೀತಿ ಜಾಮೆಟ್ರಿ ಒಳಗ, ಸ್ಪೆಷಲಿ ಜಾಮೆಟ್ರಿ ಒಳಗ್ ನೀವ್ ಏನ್ ಮಾಡ್ಬೇಕು, ಕಂಪಲ್ಸರಿ ಪೆನ್ಸಿಲ್ ಅನ್ನ ಯೂಸ್ ಮಾಡಿ ಈ ರೀತಿ ಪಿಕ್ಚರ್ಸ್ ಗಳನ್ನ ತೆಗೆದ್ರೆ ಇನ್ನೂ ನಿಮ್ಮ ಒಂದು ಆನ್ಸರ್ ಪೇಪರ್ ನೀಟಾಗಿ ಕಾಣಿಸ್ತೈತಿ. ಹೌದಾ? ಹಾಗಾಗಿ ನೀವು ಇನ್ನೂ ಏನ್ ಮಾಡ್ಬೋದು, ಹೆಚ್ಚಿಗೆ ಸ್ಕೋರ್ ಮಾಡ್ಬೋದು. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲೇನಾಗಿದೆ, AD is equal to AD is equal to BC ಅಂತ ಹೇಳ್ತಾ ಇದ್ದಾರೆ. ಹೌದಾ? AD is equal to BC. ನೆಕ್ಸ್ಟ್ ಆಂಗಲ್ DAB is equal to ಆಂಗಲ್ CBA. ಹೌದಾ? ಈ ಆಂಗಲ್ ಆಮೇಲೆ ಈ ಆಂಗಲ್ಸ್ ಗಳು ಕೂಡ ನಮಗ ಈಕ್ವಲ್ ಆಗಿದಾವ ಅಂತ ಹೇಳ್ತಾ ಇದ್ದಾರೆ. ಆಂಗಲ್ CBA ಅಂತ ಇದೆ. ಹೌದಾ? CBA ಅಂತ ಇದಾವ. ಪ್ರೂವ್ ದ್ಯಾಟ್, ಏನೇನನ್ನ ಪ್ರೂವ್ ಮಾಡ್ಬೇಕು, ಜಸ್ಟ್ ನಾನು ಈಗ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ, ಆಮೇಲೆ 1 by 1 ಅಂತ ನೋಡೋಣ ಅಂತ. ಹೌದಾ? ಅಲ್ಲಿ ಏನಾಗಿದೆ, ಫಸ್ಟ್ ಟ್ರಯಾಂಗಲ್ ABD congruent angle BAC ABD, ಆಮೇಲೆ
ಬಿ ಎ ಸಿ ಇವೆರಡು ಏನಾಗಿದ್ದು ಕಾಂಗ್ರುವೆಂಟ್ ಆಂಗಲ್ಸ್ ಅಂತೆ ನಾವು ಪ್ರೂವ್ ಮಾಡಬಹುದು. ಹೌದಾ? ಹಾಗಾಗಿ ಟ್ರಯಾಂಗಲ್ ಎ ಬಿ ಡಿ ಆಮೇಲೆ ಬಿ ಎ ಸಿ, ಹೌದಾ, ಇವೆರಡು ನಮಗ ಕಾಂಗ್ರುವೆಂಟ್ ಆಂಗಲ್ಸ್ ಗಳಾಗ್ಯಾವ ಅಂತ ಫಸ್ಟ್ ಒನ್ ಪ್ರೂವ್ ಮಾಡಬೇಕು. ಸೆಕೆಂಡ್ ಒನ್ ಏನಂತ ಪ್ರೂವ್ ಮಾಡಬೇಕು? ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿ. ಈಗ ಆಲ್ರೆಡಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಅವ್ರು ಕೊಟ್ಟಿದ್ದಾರೆ. ಬಟ್ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ? ಹಾಗಾದ್ರೆ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ, ಇಲ್ಲಿ ಏನದ ಡಯಾಗ್ನಲ್ಸ್ ಇವೆರಡು ಈಕ್ವಲ್ ಇದಾವ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್ ಏನ್ ಪ್ರೂವ್ ಮಾಡಬೇಕು? ಆಂಗಲ್ ಎ ಬಿ ಡಿ angle ABD is equal to angle BAC is equal to angle BAC. ಹೌದಾ? ಈ ರೀತಿ ನಾವು ಇವನ್ನೆಲ್ಲವನ್ನ ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಿಮಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ರೀತಿ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೋ ಅದ್ರೊಳಗ AD is equal to BC ಅಂತ ಕೊಟ್ಟಿದ್ದಾರೋ. ಆಮೇಲೆ ನೆಕ್ಸ್ಟ್ DAB is equal to CBA ಅಂತ ಇದೆ. ಹೌದಾ? ಇವನ್ನ ಏನ್ ಮಾಡಿದಾರೋ ಅವರು ಕೊಟ್ಟಿರುವಂತ ಗಿವನ್ ಥಿಂಗ್ಸ್ ಇವು. ಹೌದಾ? ಸೊ ಹಾಗಾಗಿ ಪ್ರೂವ್ ಮಾಡ್ಬೇಕಾಗಿರೋದು ಆಂಗಲ್ ಎ ಬಿ ಡಿ, ಟ್ರಯಾಂಗಲ್ ಎ ಬಿ ಡಿ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಆಫ್ ಬಿ ಎ ಸಿ, ಇದನ್ನೊಂದು ಪ್ರೂವ್ ಮಾಡಬೇಕು, ಇದೊಂದು ಪ್ರೂವ್ ಮಾಡಬೇಕು. ಆಮೇಲೆ ಇದು ಥರ್ಡ್ ಒನ್ ಅನ್ನ ಈ ರೀತಿ ಇವಾಗ ಒನ್ ಬೈ ಒನ್ ಅನ್ನ ಪ್ರೂವ್ ಮಾಡ್ತಾ ಹೋಗೋಣಂತ. ಓಕೆ, ಇವಾಗ ಮೇ ಬಿ ಒನ್ ಆಗ್ಬಹುದು, ನೋಡೋಣಂತ. ಓಕೆ, ಸೊ ಇಲ್ಲಿ ಏನಾಗಿದೆ? ಇನ್ ಕ್ವಾಡ್ರಿಲ್ಯಾಟ್ರಲ್, ಹೌದಾ, ಕ್ವಾಡ್ರಿಲ್ಯಾಟ್ರಲ್ ABCD, okay, AD is equal to BC, AD is equal to BC because ನಾವ್ ಯಾವ್ದು ಬೇಸ್ ಮೇಲೆ ಹೇಳ್ತಾ ಇದೀವಿ ಇದನ್ನ? ಇಟ್ಸ್ ಅ ಗಿವನ್ ಫ್ಯಾಕ್ಟ್. ಹೌದಾ? ಅಲ್ಲಿ ಏನ್ ಕೊಟ್ಟಿದಾರ ಅವರು? ಗಿವನ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ AD is equal to BC ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದನ್ನ ಕೊಟ್ಟಿದ್ದಾರೆ, ಆಂಗಲ್ DAB is equal to angle DAB is equal to angle BAC ಅಥವಾ CBA ಅಂತ ಕೊಟ್ಟಿದ್ದಾರೆ. CBA ಅಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಇಲ್ಲಿ ಆಂಗಲ್ ಎ ಮತ್ತು ಬಿ ಎರಡು ಈಕ್ವಲ್ ಆಗಿದಾವು ಅಂತ ಹೇಳಿ. ಹೌದಾ? ಫಸ್ಟ್ ಒನ್ ಅನ್ನ ನೋಡೋಣ. ಫಸ್ಟ್ ಒನ್ ಅನ್ನ ಪ್ರೂವ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇನ್ ಟ್ರಯಾಂಗಲ್ ABC, ಟ್ರಯಾಂಗಲ್ BAC, ABC ಆಯ್ತು. ನೆಕ್ಸ್ಟ್ BAC ಅಂತ ಆಯ್ತು. AD is equal to BC, AD is equal to BC. ಹೌದಾ? ಇಲ್ಲಿ ಏನಾಗ್ತಾ ಇದೆ? ABC ಒಳಗ, ಹೌದಾ, ಟ್ರಯಾಂಗಲ್ ಇಲ್ಲಿ ಏನಾಗ್ತಿದೆ? ABC ಟ್ರಯಾಂಗಲ್ BAC ಒಳಗ AD is equal to BC ಅಂತಾನು ಒಂದು ಕನ್ಸಿಡರ್ ಮಾಡಿದ್ದಾರೆ. ಅದನ್ನ ತಗೊಂಡ್ರೆ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಹಾಗಾದ್ರೆ ಆಂಗಲ್ DAB is equal to angle CBA. ಹೌದಾ? ಇವೆರಡು ನಮ್ಗೆ ಏನಾಗ್ತಾವ ಹೇಳ್ರಿ? ಗಿವನ್ ಥಿಂಗ್ಸ್ ಗಳಿದಾವ್. ಹೌದಾ? ಇದ್ರ ಮೇಲೆ ನಾವ್ ಏನ್ ಮಾಡ್ಬೋದು ಹಾಗಾದ್ರೆ? AB is equal to AB. ಹೌದಾ? ಇವೆರಡು ಸೈಡ್ಸ್ ಗಳು ಈಕ್ವಲ್ ಆಗಿದಾವ್ ಅಂತ ಹೇಳಿ ನಾವು ಬರೀಬಹುದು. AB is equal to AB ಅಂತ ಹೇಳಿ. ದೇರ್ಫೋರ್ ಇಲ್ಲಿ ಎರಡು ಆಂಗಲ್ಸ್ ಸೈಡ್ಸ್ ಗಳು ಈಕ್ವಲ್ ಆದವು, ಆಂಗಲ್ಸ್ ಗಳು ಈಕ್ವಲ್ ಆದವು, ಅದಾದ್ಮೇಲೆ ಮತ್ತೊಂದು ಸೈಡ್ ಕೂಡ ಈಕ್ವಲ್ ಆಯ್ತು. ಹಾಗಾಗಿ ಬೈ SAS ಕಾಂಗ್ರುವೆನ್ಸ್ ಟ್ರಯಾಂಗಲ್ ಅದನ್ನ ಅಪ್ಲೈ ಮಾಡೋದ್ರಿಂದ, ಸೊ ಫಸ್ಟ್ ಒನ್ ಏನಿತ್ತು ನಮ್ಗಿಲ್ಲಿ? ಟ್ರಯಾಂಗಲ್ ABD ಕಾಂಗ್ರುವೆನ್ಸ್ ಟ್ರಯಾಂಗಲ್ ಆಫ್ BAC. ಹೌದಾ? ಬಿಕಾಸ್ ಬೈ SAS. ಹೌದಾ? ಸೊ ದಿಸ್ ಈಸ್ ದ ಫಸ್ಟ್ ಪ್ರೂವ್ ಆಗ್ತಿದೆ. ಹೌದಾ? ಇದ್ರೊಳಗೆ 3 ಟರ್ಮ್ಸ್ ಗಳದಾವ್. ನಾನೀಗ ಓನ್ಲಿ 1 ಟರ್ಮ್ ಅನ್ನ ಅಷ್ಟೇ ಪ್ರೂವ್ ಮಾಡಿದೆ. ಇನ್ನು ಸೆಕೆಂಡ್ ಥರ್ಡ್ ಅನ್ನ ನಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗ ಪ್ರೂವ್ ಮಾಡೋಣ. ಓಕೆ, ದಿಸ್ ಈಸ್ today's session. I hope all of you understand the today's this topic and concept also. We will learn
ಅಬೌಟ್ ಸಾಲ್ವ್ ಎಕ್ಸಸೈಸ್ 7.2 ಮೇನ್ 2 ಅನ್ನ ನಿಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಸಾಲ್ವ್ ಮಾಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.